ಆಲೋವೆರಾ ಆಯುರ್ವೇದದಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಹಾಗೂ ಹಲವಾರು ಆರೋಗ್ಯ ಲಾಭಗಳನ್ನು ಕೂಡ ಹೊಂದಿದೆ. ಅದರಲ್ಲೂ ಇಂದಿನ ದಿನಗಳಲ್ಲಿ ಆಲೋವೆರಾವನ್ನು ಸೌಂದರ್ಯವರ್ಧಕವಾಗಿ ಬಳಸುತ್ತಿದ್ದಾರೆ. ನೇರವಾಗಿ ಆಲೋವೆರಾವನ್ನು ನಿಮ್ಮ ತ್ವಚೆಗೆ ಹಚ್ಚಿಕೊಂಡರೆ ಹಲವಾರು ಉಪಯೋಗಗಳು ನಮಗೆ ಲಭಿಸುತ್ತೆ. ಚರ್ಮದ ಅನೇಕ ರೋಗಗಳನ್ನು ದೂರವಿಡುತ್ತೆ ಹಾಗೂ ಇದನ್ನು ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಇದು ದೇಹವನ್ನು ಒಳಗಿನಿಂದಲೇ ಶುದ್ಧೀಕರಿಸುತ್ತೆ. ಹಾಗಾದರೆ ಈ ಆಲೋವೆರಾದ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಆಲೋವೆರಾ ಎಂದರೆ ಒಂದು ಸಸ್ಯ ಜಾತಿ. ಇದು ಲಿಲಿಯೇಸಿ ಕುಟುಂಬಕ್ಕೆ ಸೇರಿದ ಒಂದು ಸಸ್ಯವಾಗಿದೆ. ಇದು ನೋಡಲು ಹಸಿರು ಬಣ್ಣದಲ್ಲಿ ಇರುತ್ತೆ, ಜೊತೆಗೆ ಸಣ್ಣ ಪುಟ್ಟ ಮುಳ್ಳು ಕೂಡ ಇರುತ್ತೆ. ಇದನ್ನು ಮುಟ್ಟಿದರೆ ಅಂಟಾಗಿರುತ್ತೆ. ಆಲೋವೆರಾದ ಮೇಲ್ಭಾಗವನ್ನು ರಿಂಡ್ ಎನ್ನಲಾಗುತ್ತದೆ ಮತ್ತು ಮಧ್ಯದ ಭಾಗವನ್ನು ಇನ್ನರ್ ಲೀಫ್ ಎಂದು ಕರೆಯಲಾಗುತ್ತೆ. ಈ ಮಧ್ಯದ ಭಾಗವನ್ನು ಆಲೋವೆರಾ ಜೆಲ್ ಎಂದು ಕೂಡ ಕರೀತಾರೆ. ಅದರ ಮೂರನೆಯ ಭಾಗವನ್ನು ಆಲೋವೆರಾ ಲ್ಯಾಟೆಕ್ಸ್ ಎನ್ನಲಾಗುತ್ತೆ. ಸಂಶೋಧನೆಗಳು ಹೇಳುವ ಪ್ರಕಾರ ಆಲೋವೆರಾ ಅನೇಕ ನಾಗರಿಕತೆಗಳಲ್ಲಿ ಒಂದಾಗಿದೆ. ಈಜಿಪ್ಟ್, ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳಲ್ಲಿ ಕೂಡ ಇದರ ವಿಶೇಷವನ್ನು ಉಲ್ಲಂಘಿಸಲಾಗಿದೆ. ಹಾಗೆ ನಮ್ಮ ಭಾರತದ ಸಾಂಸ್ಕೃತಿಕ ಬರಹಗಳಲ್ಲಿಯೂ ಕೂಡ ಇದರ ಉಲ್ಲೇಖಗಳನ್ನು ಕಾಣಬಹುದು. ಅಂದಿನ ಕಾಲದಲ್ಲಿ ಈಜಿಪ್ಟ್ ಮಹಾರಾಣಿ ತನ್ನ ದೈಹಿಕ ಸೌಂದರ್ಯಕ್ಕಾಗಿ ಇದನ್ನು ಬಳಸಲಾಗುತ್ತಿತ್ತು ಎನ್ನಲಾಗುತ್ತೆ. ಮೂತ್ರಪಿಂಡದ ಚಿಕಿತ್ಸೆಗಾಗಿ ಆಲೋವೆರಾವನ್ನು ಹಾಲಿನೊಂದಿಗೆ ಸೇರಿಸಿ ಬಳಕೆ ಮಾಡುತ್ತಿದ್ದರು ಎಂದು ಕೆಲ ಸಂಶೋಧನೆಗಳು ಸ್ಪಷ್ಟಪಡಿಸಿದೆ. ಆಲೋವೆರಾ ಉಪಯೋಗಗಳೇನು ಅಂತ ನೋಡೋದಾದ್ರೆ, ಹೊಟ್ಟೆಯ ಹುಣ್ಣನ್ನು ತಡೆಯುತ್ತೆ. ಈ ಜೀರ್ಣಕಾರಿ ಕಾಯಿಲೆಗಳಿಗೆ ಆಲೋವೆರಾವನ್ನು ಬಳಸ್ತಾರೆ ಹಾಗೂ ಹೊಟ್ಟೆಯ ಒಳಗೆ ಉಂಟಾಗುವ ಹುಣ್ಣುಗಳು ಕೂಡ ಸುಲಭವಾಗಿ ಗುಣಪಡಿಸಲು ಇದನ್ನು ಬಳಸ್ತಾರೆ. ಇದನ್ನು ನಿಯಮಿತವಾಗಿ ಬಳಸಿದರೆ ಹೊಟ್ಟೆಯ ಒಳಪದರದ ಹಾಗೂ ಹೊಟ್ಟೆಯ ಹುಣ್ಣುಗಳನ್ನು ಕೂಡ ತಡೆಯುತ್ತೆ. ಬೇಸಿಗೆ ಕಾಲ ಬಂತು ಎಂದರೆ ಸಾಕು, ಹೆಚ್ಚಿನ ಜನರಿಗೆ ಮೊಡವೆ ಹಾಗೂ ಬೊಕ್ಕಗಳು ಕಾಣಿಸಿಕೊಳ್ಳುತ್ತವೆ. ಏಕೆಂದರೆ ನಾವು ಗಾಳಿಯಲ್ಲಿ ಹೆಚ್ಚಿನ ಪ್ರಯಾಣ ಮಾಡೋದ್ರಿಂದ ಕೆಲವೊಮ್ಮೆ ಈ ಮೊಡವೆಗಳು ಹೆಚ್ಚಿನ ನೋವುಗಳು ಕೊಡುತ್ತೆ. ಆ ಸಂದರ್ಭದಲ್ಲಿ ಈ ಆಲೋವೆರಾ ಹಚ್ಚೋದ್ರಿಂದ ನೋವು ಹಾಗೂ ಕಿರಿಕಿರಿಯಿಂದ ನಾವು ತಪ್ಪಿಸಿಕೊಳ್ಳಬಹುದು. ಇದು ಚರ್ಮಕ್ಕೆ ಶೀಘ್ರ ಉಪಶಮನ ನೀಡಿ ಮೊಡವೆಗಳ ಗಾತ್ರವನ್ನು ಕುಗ್ಗಿಸುತ್ತೆ. ಹೀಗಾಗಿ ಮೊಡವೆಗಳು ಕಾಣಿಸಿಕೊಂಡರೆ ಹಾಗೂ ಅದರಿಂದ ನೋವುಗಳು ಉಂಟಾದರೆ ಹೀಗೆ ಮಾಡೋದು ಉತ್ತಮ. ತಲೆಹೊಟ್ಟು ಅನ್ನೋದು ಚರ್ಮದ ಸಮಸ್ಯೆ ಅಲ್ಲ, ಆದರೆ ಅದೊಂದು ತಲೆಬುರುಡೆಯ ಸಮಸ್ಯೆಯಾಗಿದೆ. ಇದು ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಆಲೋವೆರಾವನ್ನು ಹಚ್ಚಿಕೊಂಡರೆ ತಲೆಹೊಟ್ಟು ಕೂಡ ದೂರವಿಡಬಹುದು. ಆಲೋವೆರಾವನ್ನು ನಿಯಮಿತವಾಗಿ ಬಳಸೋದ್ರಿಂದ ಹೃದಯಕ್ಕೆ ಸಹಾಯವಾಗುತ್ತೆ. ಹೇಗೆ ಅಂದರೆ, ಈ ಆಲೋವೆರಾ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂಶದ ವಿರುದ್ಧ ಬಲವಾಗಿ ಹೋರಾಡುತ್ತೆ ಹಾಗೂ ಇದರಿಂದ ನಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಒಟ್ಟಿನಲ್ಲಿ ಹೇಳೋದಾದ್ರೆ, ಆಲೋವೆರಾ ಅನಾರೋಗ್ಯದ ಸಮಸ್ಯೆಗಳಿಗೆ ಪರಿಣಾಮ ಚಿಕಿತ್ಸೆ ನೀಡುತ್ತೆ ಹಾಗೂ ದೇಹದಲ್ಲಿನ ಚಯಾಪಚಯ ಮತ್ತು ಜೀರ್ಣಕಾರಿ ಪ್ರಕ್ರಿಯೆಗಳಿಗೆ ಸಹಾಯ ಮಾಡುತ್ತೆ. ಇದರಿಂದ ನಮ್ಮ ಚರ್ಮವನ್ನು ಕೂಡ ಆರೋಗ್ಯದಿಂದ ಇಡಲು ಸಾಧ್ಯವಾಗುತ್ತೆ. ಆಲೋವೆರಾದಲ್ಲಿರುವ ಎಲ್ಲ ಪೋಷಕಾಂಶಗಳು, ಕಿಣ್ವಗಳು, ಅಮೈನೋ ಆಮ್ಲಗಳು ಮತ್ತು ಖನಿಜಗಳು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. 20% ಆಲೋವೆರಾ ತಿರುಳನ್ನು ಪ್ರತಿದಿನ 1 ಲೋಟ ನೀರಿನಲ್ಲಿ ಹಾಕಿ ಕುಡಿಯಿರಿ. ಹೀಗಾಗಿ ಹೊಟ್ಟೆಯಲ್ಲಿನ ಕೊಬ್ಬು, ವಿಷ ಮತ್ತು ಕರುಳಿನಲ್ಲಿ ಸಿಲುಕಿರುವ ಎಣ್ಣೆಯನ್ನ ಇದು ಶುದ್ಧೀಕರಿಸಲಾಗುತ್ತೆ. ಆಲೋವೆರಾದಲ್ಲಿ ವಿಟಮಿನ್ ಎ, ಸಿ, ಇ ಮತ್ತು ಬಿ ಕಾಂಪ್ಲೆಕ್ಸ್ ಮತ್ತು ಖನಿಜಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸತು ಮತ್ತು ಅಮೈನೋ ಆಮ್ಲಗಳು ಸಮೃದ್ಧವಾಗಿದೆ. ಆಲೋವೆರಾಗೆ ಸ್ವಲ್ಪ ನಿಂಬೆ ರಸ ಮತ್ತು ಜೇನುತುಪ್ಪ ಸೇರಿಸಿ ಕುಡಿಯಬಹುದು. ನಿಮಗೆ ಸೈನಸ್ ಅಥವಾ ಶೀತ ಸಮಸ್ಯೆಗಳಿದ್ದರೆ ಈ ವಿಧಾನವನ್ನ ತಪ್ಪಿಸಿ. ಆಲೋವೆರಾವನ್ನು ಸೌಂದರ್ಯದ ಚರ್ಮದ ಆರೈಕೆಗಾಗಿ ಮಾತ್ರವಲ್ಲದೆ ಸುಟ್ಟ ಗಾಯಗಳು ಮತ್ತು ಉರಿಯೂತಗಳಿಗೆ ಬಳಸಬಹುದು. ಸ್ನಾನ ಮಾಡುವ ಮೊದಲು ಆಲೋವೆರಾ ತಿರುಳನ್ನು ಸೋಪಿನಂತೆ ದೇಹಾದ್ಯಂತ ಹಚ್ಚಿಕೊಳ್ಳಬೇಕು. 5 ನಿಮಿಷದ ನಂತರ ಸ್ನಾನ ಮಾಡಿದರೆ ಸಾಬೂನು ಹಾಕದೆ ಉಜ್ಜಿ ಸ್ನಾನ ಮಾಡಿದರೂ ಕೂಡ ಚರ್ಮ ಸ್ವಚ್ಛವಾಗುತ್ತದೆ. ಚರ್ಮದ ಮೇಲಿನ ಎಲ್ಲ ಬ್ಯಾಕ್ಟೀರಿಯಾಗಳು ಮತ್ತು ಇತರ ಸೂಕ್ಷ್ಮ ಜೀವಿಗಳು ಸಾಯುತ್ತದೆ. ಚರ್ಮವು ಹೊಳೆಯುತ್ತದೆ ಮತ್ತು ನಯವಾಗಿರುತ್ತದೆ. ನಿತ್ಯ 2 ಚಮಚ ಆಲೋವೆರಾ ಜ್ಯೂಸ್ ಕುಡಿದರೆ ಬಿಪಿ, ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಆಲೋವೆರಾ ತಿರುಳನ್ನು ಚೆನ್ನಾಗಿ ತೊಳೆದು ತೆಂಗಿನೆಣ್ಣೆಯೊಂದಿಗೆ ಬೆರೆಸಿ ತಲೆಗೆ ಹಚ್ಚೋದ್ರಿಂದ ಕೂದಲಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ವಿಶೇಷವಾಗಿ ತಲೆಹೊಟ್ಟಿಗೆ ಇದು ಅತ್ಯುತ್ತಮ ಮನೆಮದ್ದಾಗಿದೆ. ಸತ್ತ ಜೀವಕೋಶಗಳನ್ನು ತೆಗೆದುಹಾಕುತ್ತದೆ. ನಿಮ್ಮ ಕೂದಲು ನಯವಾದ ಮತ್ತು ಹೊಳಪನ್ನ ನೀಡುತ್ತದೆ. ಕೂದಲು ಉದುರುವಿಕೆಯಿಂದ ಬಳಲುತ್ತಿರುವವರು ಹೀಗೆ ಮಾಡಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಪ್ರತಿ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.